ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ ಒಂದು ವರ್ಷದಿಂದ ಸರಿಸುಮಾರು 260ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕಾಗಿ ಸಾಮಾಜಿಕ ಕಳಕಳಿ ಬದ್ಧತೆಯನ್ನು ಇಟ್ಟುಕೊಂಡು ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಬಂದಿದ್ದೇನೆ, ಮಾಹಿತಿಯನ್ನು ನೀಡ್ತಾ ಬಂದಿದ್ದೇನೆ. ಸೊ ಪ್ರಥಮ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇರೋರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ, ನೋಟಿಫಿಕೇಶನ್ಗೆ ಪಟ್ಪಟ ಅಂತ ಬರ್ತಾ ಇರುತ್ತೆ ಅಂತ ಹೇಳ್ತಾ, ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡುವುದರ ಮುಖಾಂತರ ಪ್ರೋತ್ಸಾಹಿಸಿ. ಮತ್ತಷ್ಟು ಮಗದಷ್ಟು ವಿಡಿಯೋಗಳೊಂದಿಗೆ ನಾನು ಬರ್ತೇನೆ. ಹಾಗೂ ಇಷ್ಟ ಆಗಿದ್ದೇ ಆದಲ್ಲಿ ನೀವು ಶೇರ್ ಮಾಡುವುದರ ಮುಖಾಂತರ ಪ್ರೋತ್ಸಾಹಿಸಿ. ಹೇಗೆ ಶೇರ್ ಮಾಡಬೇಕು, ಸ್ಮಾರ್ಟ್ ವೇನಲ್ಲಿ ಶೇರ್ ಮಾಡಬೇಕು ಅನ್ನೋದು ಈ ಕಾಲದವ್ರಿಗೆ ಹೇಳಬೇಕಾಗಿಲ್ಲ. ಆದರೂ ಕೂಡ ಕೆಲವು ಗ್ರಾಮೀಣ ಭಾಗದ ಜನರು ಇರೋದರಿಂದ, ಕಕ್ಷಿದಾರರುಗಳು ನನಗೆ ಕರೆ ಮಾಡೋದ್ರಿಂದ ನಾನು ಎಲ್ಲವನ್ನು ಸುವಿಸ್ತಾರವಾಗಿ ಬಿಡಿಸಿ ಹೇಳ್ತಾ ಇರ್ತೇನೆ. ನಿಮ್ಮ ವಾಟ್ಸಾಪಲ್ಲಿದ್ದರೆ ವಾಟ್ಸಾಪ್ ಸ್ಟೇಟಸಲ್ಲಿ ನೀವು ನನ್ನ ಯೂಟ್ಯೂಬ್ ಚಾನಲಿನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಅದನ್ನು ನೀವು ಪೇಸ್ಟ್ ಮಾಡಿ ಜನಗಳಿಗೆ ಫೋನ್ ಮಾಡಿ ಹೇಳಿ, ಒಮ್ಮೆ ಅವ್ರು ಇಷ್ಟ ಆಗಿದೆ ಆದಲ್ಲಿ ನೋಡುತ್ತಾರೆ ಅಂತ ಹೇಳ್ತಾ ನಾನು ಇವತ್ತಿನ ವಿಚಾರಕ್ಕೆ ಬಂದುಬಿಡ್ತೇನೆ. ಬರುವ ಮುನ್ನ ಯಾರಿಗಾದರೂ ಕಾನೂನಿನ ಸಮಸ್ಯೆಗಳಿದ್ದಿದ್ದೇ ಆದಲ್ಲಿ ಫೋನ್ ಮುಖಾಂತರ ಕನ್ಸಲ್ಟೇಷನ್ನು ಕೂಡ ಪಡ್ಕೊಳ್ಬಹುದು. ಲೀಗಲ್ ಕನ್ಸಲ್ಟೇಷನ್ನು ಫೀ ಪೇ ಮಾಡಿ ನೀವು ಕರೆ ಮಾಡಿ ಪಡ್ಕೊಳ್ಬೇಕಾಗತ್ತೆ. ಹಾಗೂ ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣೆಯ ಹಿಂಬದಿ ನನ್ನ ಕಚೇರಿ ಇರುತ್ತೆ. ನೀವು ಬಂದು ಭೇಟಿ ಮಾಡಬಹುದು. ನಿಮ್ಮ ಕಾನೂನಿನ ಅಹವಾಲುಗಳನ್ನು, ಸಮಸ್ಯೆಗಳನ್ನು ತೆಗೆದುಕೊಂಡು ಬರಬಹುದು. ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ನ್ಯಾಯಿಕವಾಗಿ ಅಂದರೆ ನ್ಯಾಯದ ಪರವಾಗಿ ಕೇಸುಗಳನ್ನು ನಡೆಸಿ ಕೊಡುವಲ್ಲಿ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಚಾರಕ್ಕೆ ಬಂದ್ಬಿಡ್ತೇನೆ. ನೋಡಿ, ಕಳೆದ 3 ಸಂಚಿಕೆಗಳಿಂದ ಬೇಲಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೇನೆ. ಯಾಕಂದರೆ ಇದು ಬಹಳ ಮುಖ್ಯವಾದಂತಹ ವಿಚಾರ ಅಂತ ಅನ್ನಿಸಿದೆ. ಸಾಕಷ್ಟು ಕಕ್ಷಿದಾರರಿಗೆ ಇದರಲ್ಲಿ ಗೊಂದಲಗಳು ಉಂಟು. ಮತ್ತು ಅವರ ಸ್ವಾತಂತ್ರ್ಯವು ಹತ್ತಿಕ್ತಾರೆ, ಅರೆಸ್ಟ್ ಮಾಡಿಬಿಡ್ತಾರೆ, ಬಂಧನಕ್ಕೆ ಒಳಗಾಗುತ್ತೆ ಅಂದಾಗ ಜನಗಳು ಗಾಬರಿ ಆಗ್ತಾರೆ. ನೀವಾಗಲಿ ಅಥವಾ ಬೇರೆಯವರಾಗಲಿ ಅಥವಾ ಸಂಬಂಧಿಕರು, ಸ್ನೇಹಿತರು ಅಥವಾ ಬಂಧು ಬಳಗದವರು ಅಥವಾ ಹಿತೈಷಿಗಳು ಅಥವಾ ಸಮಾಜದಲ್ಲಿ ಈ ರೀತಿಯಾದಂತಹ ಒಂದು ಬಂಧನಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು, ಅರೆಸ್ಟ್ ಆಗುವಂತಹ ಸಾಧ್ಯತೆಗಳು ನೋಡ್ತಾ ಇರ್ತೀರಾ. ಆದ್ದರಿಂದ ಈ ಮಾಹಿತಿಯನ್ನು ನೀವು ಚೆನ್ನಾಗಿ ತಿಳಿದುಕೊಂಡ್ರೆ ಇತರರಿಗೂ ಕೂಡ ಎಜುಕೇಟ್ ಮಾಡ್ಬೋದು. ಹಾಗೂ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಬಂದು ಭೇಟಿ ಮಾಡ್ಬೋದು ಅಂತ ಕೂಡ ಹೇಳ್ತಾ ನಾನು ಈ ಒಂದು ವಿಚಾರವನ್ನು ತಗೊಂಡಿದ್ದೇನೆ. ಮತ್ತು ಇವತ್ತು ನಾನು 438 CRPC ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಬಯಸ್ತಾ ಇದ್ದೇನೆ. ಇದು ಆಂಟಿಸಿಪೇಟರಿ ಬೇಲ್ ಅಂತ ಹೇಳಿ ಕರೀತಾರೆ. ಅಂದರೆ ನಿರೀಕ್ಷಣಾ ಜಾಮೀನು. ಅಂದರೆ ಒಬ್ಬ ವ್ಯಕ್ತಿಯನ್ನು ಬಂಧಿಸಬಹುದು, ಬಂಧಿಸಲಿಕ್ಕೆ ಸಾಕಷ್ಟು ಅಪ್ರಹೆನ್ಸಿವ್ ಅಂತ ಹೇಳ್ತೀವಿ, ಸಂಶಯಗಳು ನಮ್ಮಲ್ಲಿ ಇದೆ. ಅಂದರೆ ಸಂಶಯಗಳು ಇದೆ, ನನ್ನ ವಿರುದ್ಧವಾಗಿ ಯಾವುದಾದರೂ ಒಂದು ಮೊಕದ್ದಮೆಗಳನ್ನು ಹೂಡಿ ಪೊಲೀಸ್ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಏನಾದರೂ ಬಯಸಿದ್ದೇ ಆದಲ್ಲಿ ಅಥವಾ ಆ ರೀತಿಯಾದಂತಹ ಪ್ರಸಂಗಗಳು, ಸಂದರ್ಭಗಳು ಇದ್ದಿದ್ದೇ ಆದಲ್ಲಿ ಅಂತಹ ಸಂದರ್ಭಗಳಲ್ಲಿ ಈ ನಿರೀಕ್ಷಣಾ ಜಾಮೀನನ್ನು ನೀವು ಅಪ್ಲೈ ಮಾಡ್ಕೊಳ್ಬಹುದಾಗಿದೆ. ಈ ನಿರೀಕ್ಷಣಾ ಜಾಮೀನು ಆಂಟಿಸಿಪೇಟರಿ ಬೇಲ್ ಅಂದರೆ ಅಪ್ರಹೆನ್ಸಿವ್ ಆಫ್ ಅರೆಸ್ಟ್ ಅಂತ ಹೇಳಿದಾಗೆ ಇದರಲ್ಲಿ ಅನುಮಾನ ಇರುತ್ತೆ, ಸಂಶಯವಿರುತ್ತೆ. ಅಂದರೆ ಅದಕ್ಕೆ ಸಾಕಾದಷ್ಟು ಪುರಾವೆಗಳನ್ನು ನೀವು ನ್ಯಾಯಾಲಯಕ್ಕೆ ನೀಡಬೇಕಾಗುತ್ತದೆ. ಹೇಗೆ, ಯಾವ ಒಂದು ಸಂದರ್ಭದ ಆಧಾರದ ಮೇಲೆ, ಸಾಕ್ಷಿಗಳ ಆಧಾರದ ಮೇಲೆ ನಿಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಹೊರಿಸಬಹುದಾಗಿದೆ ಮತ್ತು ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಇದೆ. ನಿಮ್ಮ ಕುಟುಂಬದ ಘನತೆ, ಗೌರವಕ್ಕೆ ಚ್ಯುತಿ ತರಬಹುದಾಗಿದೆ ಎಂಬುವಂತಹ ಸಾಕಷ್ಟು ವಿಚಾರಗಳನ್ನು ನೀವು ಕೋರ್ಟಿನ ಗಮನಕ್ಕೆ ತಂದುಕೊಡಬೇಕಾಗತ್ತೆ ಈ ಒಂದು ನಿರೀಕ್ಷಣಾ ಜಾಮೀನಿನಲ್ಲಿ. ಈ ಒಂದು ನಿರೀಕ್ಷಣಾ ಜಾಮೀನು ನಾನೀಗಾಗಲೇ ಹೇಳಿದಾಗೆ 3 ವರ್ಷಗಳಿಗೂ ಮೇಲ್ಪಟ್ಟು 10 ವರ್ಷಗಳಿಗೆ ಮೇಲ್ಪಟ್ಟು ಈ ರೀತಿಯಾದಂತಹ ಒಂದು ಗ್ರೇವಿಯಸ್ ಅಫೆನ್ಸಸ್ ಅಂತ ನಾವೇನು ಕರೀತೇವೆ, ಘನಘೋರವಾದಂತಹ ಗುರುತರವಾದಂತಹ 3 ವರ್ಷಗಳಿಗೂ ಮೇಲ್ಪಟ್ಟು ಶಿಕ್ಷಿಸಲ್ಪಡಬಹುದಾದಂತಹ ಅಪರಾಧಗಳು ಇದ್ದರೆ ಅಂತಹ ಕೇಸುಗಳು, ಕಾಗ್ನಿಸಬಲ್ ಅಫೆನ್ಸಸ್ಗಳು ಅಂತ ನಾವೇನು ಹೇಳ್ತೀವಿ ಅಂಥದ್ದು
ಸೊ ನಾನ್ ಬೇಲಬಲ್ ಅಫೆನ್ಸಸ್ಗಳು ಏನಿರುತ್ತೋ ಅಂತಹ ಒಂದು ಆರೋಪಗಳಿಗೆ ಮತ್ತು ಆ ರೀತಿಯಾದಂತಹ ಆರೋಪಗಳಿಗೆ ನೀವು ತುತ್ತಾಗಬಹುದು ಎಂಬುವಂತಹ ಸಂಶಯಗಳು ಇದ್ದಿದ್ದೇ ಆದಲ್ಲಿ ಅಂತಹ ಸಂದರ್ಭಗಳಲ್ಲಿ ನೀವು ಈ ಒಂದು 438 ನೀವು ಬಳಸಿಕೊಳ್ಳಬಹುದಾಗಿದೆ. ಸೊ ಇದು ಎಲ್ಲ ರಾಜ್ಯಗಳಲ್ಲೂ ಇದೆಯಾ ಈ ಪ್ರಾವಿಷನ್ನು ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಉದಾಹರಣೆಗೆ ಈ 438 ಪ್ರಾವಿಷನ್ನು ಉತ್ತರ ಪ್ರದೇಶದಲ್ಲಿ ಇಲ್ಲವೇ ಇಲ್ಲ. ಅಲ್ಲಿ ಏನಿದ್ದರೂ ಕೂಡ ಅಂತಹ ಒಂದು ಪ್ರಸಂಗಗಳು ಇದ್ದರೆ ಹೈಕೋರ್ಟಿನ ಇನ್ಹೆರಿಟೆಡ್ ಪವರ್ ಅಂದರೆ ಯಾವುದರಲ್ಲಿ 482 ಅಂಡರಲ್ಲಿ ಕೇಳಬಹುದೇ ಹೊರತು ಬೇರೆ ಇನ್ನು ಯಾವ ಪ್ರಾವಿಷನ್ನು ಕೂಡ ಅವರಿಗೆ ಇಲ್ಲ. ಆದ್ದರಿಂದ ಸೊ ಈ ಒಂದು ಆಂಟಿಸಿಪೇಟರಿ ಅಂದರೆ ಪ್ರೀ ಅರೆಸ್ಟ್ ಪ್ರೊಟೆಕ್ಷನ್ ಅಂದರೆ ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ಏನೋ ಒಂದು ಪ್ರಭಾವವನ್ನು ಪ್ರಖರತೆಯನ್ನು ಬಲವನ್ನು ಬೀರಿ ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ವಧೆ ಮಾಡಲಿಕ್ಕಾಗಿ ನಾವು ಅರೆಸ್ಟ್ ಮಾಡಿಸಲಿಕ್ಕಾಗಿ ಇಂಟೆನ್ಷನಲಿ ಡೆಲಿಬರೇಟ್ಲಿ ಒಬ್ಬ ವ್ಯಕ್ತಿಯ ಒಂದು ತೇಜವಧೆ ಮಾಡಲಿಕ್ಕಾಗಿ ಕೆಲವು ಸುಳ್ಳು ಆರೋಪಗಳನ್ನು ಹೊರಿಸುವ ಸಾಧ್ಯತೆಗಳು ಸಾಕಷ್ಟು ಇರುತ್ತೆ. ಇಂತಹ ಸಂದರ್ಭಗಳಲ್ಲಿ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ ಚಿಂತನೆಯ ನಡೆದಾಗ ಈ ಒಂದು ಆಂಟಿಸಿಪೇಟರಿ ಬೇಲನ್ನು ಇಂಟ್ರಡ್ಯೂಸ್ ಮಾಡಲಾಯಿತು ಅಂತ ಹೇಳಿಬಿಟ್ಟು ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ನಾನು ಎಲ್ಲ ವಿಡಿಯೋಗಳನ್ನು ನೋಡಿದಾಗ ನಿಮಗೆ ಎಂಟೈರ್ ಬೇಲಿನ ಒಂದು ಕಾನ್ಸೆಪ್ಟು ನಿಮಗೆ ಅರ್ಥ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇನ್ನು ಈ 436, 437 ಮತ್ತು 439 ಇದೆಲ್ಲವೂ ಕೂಡ ಆಫ್ಟರ್ ದ ಅರೆಸ್ಟ್ ಅಂದರೆ ಬಂಧನಕ್ಕೆ ಒಳಗಾದ ನಂತರ ಮಾಡುವಂತಹ ಒಂದು ಪ್ರಕ್ರಿಯೆ. ಆದರೆ ಈ 438 ಬಂಧನಕ್ಕೆ ಒಳಗಾಗುವ ಮುನ್ನ ವ್ಯಕ್ತಿಯನ್ನು ರಕ್ಷಿಸುವಂತಹ ಒಂದು ಪ್ರಾವಿಷನ್ ಆಗಿದೆ. ಈ ಒಂದು ಕೆಲಸದಲ್ಲಿ ಸಾಕಷ್ಟು ಜಾಣ್ಮೆ ಬೇಕಾಗುತ್ತೆ. ಕೇವಲ ಜಾಣ್ಮೆ ಇದ್ದರೆ ಸಾಲದು, ಕಾನೂನು ಇದ್ದರೆ ಸಾಲದು, ಆ ಸಾಕ್ಷ್ಯಾಧಾರಗಳು ಕೂಡ ಸನ್ನಿವೇಶಗಳು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಈ ಎಲ್ಲ ಅಂಶಗಳು ಕೂಡ ಇದರಲ್ಲಿ ಇರುತ್ತೆ. ಇನ್ನು ಇದನ್ನು ಎಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ನಾವು ಕೆಲವು ಹೇಳ್ತೀವಿ ಕನ್ಕರೆಂಟ್ ಜೂರಿಸ್ಡಿಕ್ಷನ್ಸ್ ಅಂತ ಹೇಳಿಬಿಟ್ಟು, ಅಂದರೆ ಇದು ಸೆಷನ್ ಕೋರ್ಟ್ಗೆ ಹಾಕ್ಕೊಳ್ಬಹುದು ಅಥವಾ ಹೈಕೋರ್ಟ್ಗೂ ಕೂಡ ಹಾಕ್ಕೊಳ್ಬಹುದು. ಎರಡಕ್ಕೂ ಕೂಡ ಒಂದು ಸಮಾನವಾದಂತಹ ಒಂದು ಪ್ರಾಶಸ್ತ್ಯ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ನಾವು ಸೆಷನ್ ಕೋರ್ಟ್ಗೆ ಹೋಗಬೇಕಾ ಅಥವಾ ಕೆಲವರು ಹೈಕೋರ್ಟ್ಗೆ ಡೈರೆಕ್ಟಾಗಿ ಹೋಗಿ ಬಿಡ್ತಾರಲ್ಲ ಅಂತ ಹೇಳಿದ್ರೆ ಆ ರೀತಿಯಾದಂಥದ್ದು ಏನಾದರೂ ಇದೆಯಾ ಅಂತ ಹೇಳಿದ್ರೆ ನಾವು ಕೆಲವು ವಿಚಾರಗಳನ್ನು ತಿಳ್ಕೊಳ್ಬೇಕಾಗ್ತದೆ. ಕೆಲವೊಮ್ಮೆ ಜುಡಿಷಿಯಲ್ ಡಿಸಿಪ್ಲಿನ್ ಅನ್ನೋದು ಇರುತ್ತೆ. ಅಂದರೆ ಲಾರ್ಡ್ಶಿಪ್ ಜಸ್ಟಿಸ್ ಪನೀಂದ್ರ ಅವರು ಹೇಳ್ತಾರೆ ಒಂದು ಕಡೆ ಇದು ಮ್ಯಾಟರ್ ಆಫ್ ಜುಡಿಷಿಯಲ್ ಡಿಸಿಪ್ಲಿನ್. ಅಂದರೆ ಈ ಹೈಕೋರ್ಟ್ಗೆ ಡೈರೆಕ್ಟಾಗಿ ಹೋಗುವುದನ್ನು ಏನು ತಡೆಯೋದಿಲ್ಲ, ಆದರೆ ಒಂದು ಸೆಷನ್ ಕೋರ್ಟಿಗೆ ಹೋಗಿ ನಂತರ ಇಲ್ಲಿಗೆ ಬನ್ನಿ, ಅದು ಒಂದು ಡಿಸಿಪ್ಲಿನ್, ಒಂದು ಹೈರಾರ್ಕಿ ಅಂತ ನಾವೇನು ಕರಿತೇವೆ, ಒಂದು ಶ್ರೇಣಿ ಅಂತ ನಾವೇನು ಕರಿತೇವೆ, ಅದನ್ನು ಫಾಲೋ ಮಾಡಿದಾಗ ಒಳ್ಳೆಯದು ಮತ್ತು ನಿಮಗೆ ಅವಕಾಶಗಳು ಇರುತ್ತೆ. ನೀವು ನೇರವಾಗಿ ಹೈಕೋರ್ಟ್ಗೆ ಹೋಗಿ ಅಲ್ಲಿ ನಿಮ್ಗೇನಾದ್ರೂ ರಿಜೆಕ್ಟ್ ಆಗಿಬಿಟ್ರೆ ನಂತರ ನೀವು ಯು ಕೆನಾಟ್ ಕಮ್ ಬ್ಯಾಕ್ ಟು ದಿ ಸೆಷನ್ ಕೋರ್ಟ್. ಸೊ ದಟ್ಸ್ ವೈ ಆಲ್ವೇಸ್ ಪ್ರಿಫರಬಲ್ ಟು ಫಾಲೋ ದ ಸಿಸ್ಟಮ್ ಹೈರಾರ್ಕಿ. ಜುಡಿಷಿಯಲ್ ಡಿಸಿಪ್ಲಿನ್ ಹ್ಯಾಸ್ ಟು ಫಾಲೋ ಅನ್ನೋದನ್ನು ನಾನಿಲ್ಲಿ ಹೇಳ್ತೇನೆ. ಸೊ ಆದ್ದರಿಂದ ನಾವು ಇಲ್ಲಿ ಮತ್ತೆ ಇನ್ನೊಂದನ್ನು ಗಮನಿಸಬೇಕಾದಂತಹ ಅಂಶ ಏನಪ್ಪ ಅಂತ ಹೇಳಿದರೆ, ಯಾಕೆ ಹೈಕೋರ್ಟ್ಗೆ ಜನ ಹೋಗ್ತಾರೆ ಡೈರೆಕ್ಟಾಗಿ, ಯಾಕೆ ಸೆಷನ್ ಕೋರ್ಟ್ಗೆ ಹೋಗೋದಿಲ್ಲ, ಮತ್ತು ಕೆಲವು ಸೆಲೆಬ್ರಿಟೀಸ್ಗಳು ಅದನ್ನು ಪ್ರಿಫರ್ ಮಾಡ್ತಾರೆ. ಈ ರೀತಿಯಾದಂತಹ ಕೆಲವು ಗೊಂದಲಗಳು ಮತ್ತು ಪ್ರಶ್ನೆಗಳು ಉಂಟು. ಇದು ಹೀಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವೊಮ್ಮೆ ಕಾರಿಡಾರ್ಗಳಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಕಾನೂನು ಪುಸ್ತಕ ಏನು ಹೇಳುತ್ತೆ ಅನ್ನೋದಕ್ಕಿಂತ ಇದು ಯಾವ ಬೆಂಚಿಗೆ ಬರುತ್ತೆ, ಆ ಬೆಂಚಿನಲ್ಲಿ ಇರ್ತಕ್ಕಂತಹ ಜಸ್ಟಿಸ್ ಹೇಗೆ, ಮ್ಯಾಜಿಸ್ಟ್ರೇಟ್ ಹೇಗೆ, ಅವರ ಹಿನ್ನೆಲೆಗಳೇನು, ಅವರ ಬ್ಯಾಕ್ಗ್ರೌಂಡ್ ಏನು, ಅವರ ಒಂದು ಮನೋಸ್ಥಿತಿ ಏನು, ಅವರು ಈ ಒಂದು ಬೇಲ್ಗಳನ್ನು ಯಾವ ರೀತಿ ಡೀಲ್ ಮಾಡ್ತಾರೆ, ಅವರು ಇದನ್ನು ಪರಿಗಣಿಸ್ತಾರಾ ಅಥವಾ ಹೆಚ್ಚು ಈ ಬೆಂಚಿನಲ್ಲಿ ರಿಜೆಕ್ಟ್ ಆಗ್ತದ ಅಪ್ಲಿಕೇಶನ್ನು ಅಥವಾ ಅಕ್ಸೆಪ್ಟ್ ಮಾಡ್ಕೊಳ್ತಾರಾ, ವಾಟ್ ಈಸ್ ಹಿಸ್ ಮೈಂಡ್ ಸೆಟ್, ಮೆಥಡಾಲಜಿ ಅನ್ನೋದನ್ನೆಲ್ಲ ಡಿಸ್ಕಷನ್ಗಳನ್ನ ಮಾಡೋದು ಜಾಸ್ತಿ. ಅಂದರೆ
ನಮ್ಮಲ್ಲಿ ಡಿಸ್ಕ್ರಿಷನ್ ಪವರ್ ಆಫ್ ಎ ಜಡ್ಜ್ ಅನ್ನೋದು ಕೂಡ ಇರೋದರಿಂದ, ಸೊ ಅದನ್ನು ಅವರು ಯೂಸ್ ಮಾಡೋದರಿಂದ ಕೆಲವೊಮ್ಮೆ ಆ ಒಂದು ಈ ಒಂದು ಕೆಲವು ಬೆಂಚ್ಗಳ ಮೇಲೆ ಒಂದು ಪ್ರಿಜುಡೀಸ್ ಅಂದರೆ ಪೂರ್ವಾಗ್ರಹವಾದಂತಹ ಚಿಂತನೆಗಳು ಇರೋದರಿಂದ ಇಲ್ಲಿ ಹೋದರೆ ಇದಾಗೋದಿಲ್ಲ, ಇವರು ಸದಾ ಪ್ರಾಸಿಕ್ಯೂಷನ್ ಪರ ಅಥವಾ ಇವರು ಸದಾ ಅಕ್ಯೂಸ್ಡ್ ಪರ ಅಂತನೋ ಈ ರೀತಿಯಾದಂತಹ ಕೆಲವು ಚರ್ಚೆಗಳು ಆವರಣಗಳಲ್ಲಿ ಆಗೋದನ್ನು ಕೇಳಿದ್ದೇನೆ, ಕೇಳ್ಪಟ್ಟಿದ್ದೇನೆ. ಈ ರೀತಿಯಾಗಿ ನಡೀತಾ ಇರುತ್ತೆ. ಆದ್ದರಿಂದ ಸೊ ಇದಕ್ಕೆ ಇಂಥದ್ದೇ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನು ಹೇಳಬೇಕಾಗ್ತದೆ, ಹೇಳಿದ್ದೇನೆ ನಾನು. ಆದ್ದರಿಂದ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಯಾವತ್ತು ಸೇಫ್ಟಿ ಅನ್ನೋದು ಬಹಳ ಮುಖ್ಯ. ಸೇಫ್ಟಿ ಮೆಷರ್ಮೆಂಟ್ಸ್ ಅಂತಂದಂಗೆ ಸೆಷನ್ ಕೋರ್ಟ್ಗೆ ಹೋಗಿ ಅಲ್ಲಿ ಏನಾದ್ರೂ ಕೂಡ ರಿಜೆಕ್ಟ್ ಆದರೆ ನೀವು ಹೈಕೋರ್ಟ್ಗೆ ಹೋಗಬಹುದು. ಆದ್ದರಿಂದ ಇದು ಫಾಲೋ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಡ್ವೈಸು. ಎರಡನೇದಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಹೈಕೋರ್ಟು ಎಲ್ಲ ಕಡೆಯೂ ಇರೋದಿಲ್ಲ. ಸೆಷನ್ ಕೋರ್ಟ್ಗಳಾದರೆ ಈಸಿ ಆಕ್ಸೆಸಿಬಲ್ ಟು ದಟ್ ಪರ್ಟಿಕ್ಯುಲರ್ ಡಿಸ್ಟಿಕ್ಸು, ಆ ಡಿಸ್ಟಿಕ್ಗಳಲ್ಲಿ ಇರುತ್ತೆ, ಅವ್ರಿಗೆ ಈಸಿ ಆಕ್ಸೆಸಿಬಲ್ ಇರುತ್ತೆ. ಎಲ್ಲರೂ ಕೂಡ ಬಂದು ಹೈಕೋರ್ಟ್ಗೆ ಬಂದು, ಈಗ ನೋಡಿ ಬೆಂಗಳೂರಿಗೆ ಬರಬೇಕಾಗುತ್ತೆ, ಇಲ್ಲ ಧಾರವಾಡ ಬೆಂಚ್ಗೆ ಹೋಗಬೇಕು, ಈಗ ಸರ್ಕ್ಯೂಟ್ ಬ್ರಾಂಚ್ ಅಂತ ಮಾಡಿದ್ದಾರೆ. ಸೊ ತುಂಬ ದೂರ ಆಕ್ಸೆಸಿಬಿಲಿಟಿ ಇರುತ್ತೆ, ಅವೆಲ್ಲ ಇರುತ್ತೆ. ಆದ್ದರಿಂದ ಇನ್ ಟರ್ಮ್ಸ್ ಆಫ್ ಆಕ್ಸೆಸಿಬಿಲಿಟಿ ವೈಸ್ ಆಲ್ಸೋ ನೀವು ಸೆಷನ್ ಕೋರ್ಟ್ಗಳಿಗೆ ಹೋಗೋದು ಮುಖ್ಯ, ಹೋದರೆ ಒಳ್ಳೆಯದು. ಆ ಡಿಸಿಪ್ಲಿನ್ನ ಫಾಲೋ ಮಾಡೋದ್ರಿಂದ ಒಳ್ಳೆಯದು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳ್ತೇನೆ. ಹಾಗೇನಾದರೂ ನೀವು ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋಗಬೇಕು ಅಂತಂದರೆ ಯೂಶಲಿ ನೀವು ಯಾಕೆ ಡಿಸ್ಟ್ರಿಕ್ಟ್ ಕೋರ್ಟನ್ನ ಸ್ಕಿಪ್ ಮಾಡಿ ಹೈಕೋರ್ಟ್ಗೆ ಡೈರೆಕ್ಟಾಗಿ ಬರ್ತಾ ಇದ್ದೀರಾ ಅನ್ನೋದನ್ನು ನೀವು ಆ ಬೆಂಚ್ಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ. ಆ ಕನ್ವಿನ್ಸನ್ನು ನೀವು ಆ ನೇಚರ್ ಆಫ್ ಇಶ್ಯೂ ಮೇಲೆ ನೀವು ಹೇಳಬೇಕಾಗತ್ತೆ. ಸೊ ಆದ್ದರಿಂದ ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತ ಹೇಳಿದರೆ, ಹೈಕೋರ್ಟ್ಗೆ ನೀವು ಹೋದಾಗ ಅಲ್ಲಿ ನಿಮ್ಮನ್ನು ಯಾರೂ ತಡೆಯೋದಿಲ್ಲ. ಸೊ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ಸ್, ಡೈರೆಕ್ಟ್ಲಿ ಯು ಕ್ಯಾನ್ ಅಪ್ರೋಚ್ ದಿ ಹೈಕೋರ್ಟ್. ಸೊ ಅದರಿಂದ ನೀವು ರೀಸನ್ನ ಕೊಡಬೇಕು ಅನ್ನೋದಷ್ಟೇ ಇಲ್ಲಿ ಹೇಳ್ತಾ ಇದ್ದೇವೆ. ಇನ್ನು ಈ ಆಂಟಿಸಿಪೇಟ್ರಿ ಬೇಲಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಉಂಟು. ಈ ಒಂದು ಆಂಟಿಸಿಪೇಟ್ರಿ ಬೇಲಿಗೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದಂತಹ ವಿಚಾರದ ಬಗ್ಗೆ ಇವತ್ತು ನಾನು ಹೇಳಲೇಬೇಕು ಅಂತ ಹೇಳಿ ಬಯಸ್ತಾ ಇದ್ದೇನೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಆಂಟಿಸಿಪೇಟ್ರಿ ಬೇಲ್ಗೆ ಸಂಬಂಧಪಟ್ಟಂತೆ ಕೆಲವು ಸ್ಟೇಟ್ಗಳಲ್ಲಿ ಕಾನೂನನ್ನು ಫಾಲೋ ಮಾಡ್ತಾ ಇದ್ದಾರೆ, ಕೆಲವು ಸ್ಟೇಟ್ಗಳಲ್ಲಿ ಕಾನೂನು ಇದ್ದರೂ ಕೂಡ ಅದನ್ನು ಫಾಲೋ ಮಾಡದೆ ಆ ಡಿಸ್ಕ್ರಿಷನರಿ ಪವರನ್ನು ಕೆಲವೊಮ್ಮೆ ಇಚ್ಛೆ ಬಂದ ಹಾಗೆ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಎಂಬುವಂತಹ ಭಾವನೆ ಕೂಡ ಹಲವರಲ್ಲಿ ಇದೆ. ಅದು ಆ ರೀತಿಯಾಗಿ ನಡೀತಾ ಕೂಡ ಇದೆ. ಉದಾಹರಣೆಗೆ ಒಂದು ಪ್ಯಾರವನ್ನು ನಾನು ಓದ್ತೇನೆ, ಆಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಅದನ್ನು ಹೇಳಿ ನೋಡಿ. ವೇರ್ ಎನಿ ಪರ್ಸನ್ ಹ್ಯಾಸ್ ಅ ರೀಸನ್ ಟು ಬಿಲೀವ್ that he may be arrested on accusation of having committed of a non-bailable offence, he may apply to the High Court or Court of Session for a direction under this section that in the event of such arrest he shall be released on bail. On the court may, after taking into consideration inter alia of the following factor, namely nature of gravity of acquisition, antecedents of the applicant, including the fact as to whether he has previously undergone the imprisonment or conviction by a court in respect of cognizable offence, the possibility of plea from justice, and where the acquisition has been made in the object with humiliating the applicant for having him so arrested, either reject the application forthwith. I will repeat again, for having him so arrested, either reject the application or forthwith issue the interim order for grant of
ಆಂಟಿಸಿಪೇಟರಿ ಬೇಲ್. ಸೊ ಇಲ್ಲಿ ಏನು ಹೇಳ್ತಾ ಇದೆ, ಐದರ್ ಯು ಹ್ಯಾವ್ ಟು ರಿಜೆಕ್ಟ್ ದ ಅಪ್ಲಿಕೇಶನ್ ಆರ್ ಯು ಹ್ಯಾವ್ ಟು ಇಶ್ಯೂ ಇಂಟ್ರಿಮ್ ಬೇಲ್ ಆರ್ಡರ್ ಅಂತ ಇದೆ. ಅಂದರೆ ಒಬ್ಬ ವ್ಯಕ್ತಿ ಏನಕ್ಕೆ ಬರ್ತಾನೆ ಕೋರ್ಟಿನ ಒಂದು ಮೊರೆಗೆ ಅಂತ ಹೇಳಿದ್ರೆ, ನನ್ನನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಇದೆ, ನನ್ನ ಗೌರವಕ್ಕೆ ಚ್ಯುತಿ ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ನ್ಯಾಯಾಲಯಕ್ಕೆ ಹೋಗುವುದು ಯಾಕೆ, ನ್ಯಾಯಾಲಯದ ರಕ್ಷಣೆಯನ್ನು ಬಯಸುವುದು ಯಾಕೆ ಅಂತ ಹೇಳಿದ್ರೆ, ನ್ಯಾಯಾಲಯದ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಹೋಗ್ತಾರೆ. ಮತ್ತು ಆ ಒಬ್ಬ ವ್ಯಕ್ತಿ ತಾನು ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ ಅನ್ನುವುದನ್ನು ಆತ ಪ್ರೂವ್ ಮಾಡಿದ್ರೆ, ಅಥವಾ ಯಾವುದೇ ಒಂದು ಈಗಾಗಲೇ ಕಾಗ್ನಿಸಬಲ್ ಅಫೆನ್ಸಲ್ಲಿ ಪನಿಷ್ಮೆಂಟ್ಗೆ ಒಳಗಾದಂತಹ ವ್ಯಕ್ತಿ ನಾನು ಆಗಿಲ್ಲ ಅಂತ ಪ್ರೂವ್ ಮಾಡಿದರೆ, ಅಥವಾ ನಾನು ಇನ್ನೂಸೆಂಟ್ ಆಗಿದ್ದೀನಿ ಅನ್ನೋದನ್ನು ಹೇಳಿದರೆ, ಆ ಪ್ರೈಮಾ ಫೇಸಿ ಒಪಿನಿಯನ್ ಮೇಲೇ ಈ ಒಂದು ಇಂಟ್ರಿಮ್ ಬೇಲ್ ಅನ್ನು ಕೊಡಬೇಕು ಅಂತ ಹೇಳಿ ಇದೆ. ಸೊ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಕಲ್ಕತ್ತಾ ಆಗಿರ್ಬೋದು, ಬಾಂಬೆ ಆಗಿರಬಹುದು, ಕೆಲವು ಕಡೆ ಕೊಡ್ತಾರೆ. ಆದರೆ ಕರ್ನಾಟಕದಲ್ಲಿ ಯಾಕೆ ಕಾನೂನು ಇದ್ರೂ ಕೂಡ ಅದು ಫಾಲೋ ಆಗ್ತಾ ಇಲ್ಲ. ಮತ್ತು ಇನ್ನೂ ಕೆಲವು ನಾನು ಕೇಳಿದ್ದೇನೆ, FIR ರಿಜಿಸ್ಟ್ರೇಷನ್ ಆಗಲೇಬೇಕು, ರಿಜಿಸ್ಟರ್ ಆಗಬೇಕು ಅಂತ ಹೇಳಿಬಿಟ್ಟು ಮ್ಯಾಂಡೇಟ್ರಿ ಅನ್ನೋ ಥರ ಮಾಡ್ಕೊಂಡು ಬಿಟ್ಟಿದ್ದಾರೆ ಕರ್ನಾಟಕದ ಕೆಲವು ಕಡೆ. ಐ ಹಂಬ್ಲಿ ಪ್ರೇ ಟು ದಿ ಹಾನರಬಲ್ ಜಡ್ಜಸ್ ಹಿಯರ್ ಬೈ, FIR ಆದರೆ ವ್ಯಕ್ತಿ ಅರೆಸ್ಟ್ ಆಗೇ ಆಗ್ತಾನೆ, ಪೊಲೀಸರು ಅರೆಸ್ಟ್ ಮಾಡೋಕ್ಕೆ ಹೋಗ್ತಾರೆ. ಆದರೆ FIR ಆಗದೆ ಹೋದ್ರೂ ಕೂಡ ಸಾಕಷ್ಟು ಬೈ ಅಬ್ಯೂಸಿಂಗ್ ದ ಪವರ್ ಆಫ್ ಎ ಲೀಗಲ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಪ್ರಾಕ್ಟಿಕಲಿ ಏನೇನು ಆಗ್ತಾ ಇದೆ, ಸಾಕಷ್ಟು ಕರೆಗಳು ನನಗೆ ಬರ್ತಾ ಇದೆ. FIR ಮಾಡೋದಿಲ್ಲ ಬನ್ನಿ ಅಂತ ಹೇಳ್ತಾರೆ, ಕರೆಸ್ಕೊಳ್ತಾರೆ, ಕೌನ್ಸಿಲಿಂಗ್ ಮಾಡ್ತೀನಿ ಬನ್ನಿ ಅಂತ ಹೇಳ್ತಾರೆ, ಕರೆಸ್ಕೊಂಡು ಅಲ್ಲಿ ಎಲ್ಲ ಅಧಿಕಾರಿಗಳು ಹೀಗೆ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ, ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋ ಅವಶ್ಯಕತೆ ಇರೋದಿಲ್ಲ. ಇಫ್ ಐ ಸೇ ಎನಿಥಿಂಗ್ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ದರ್ ಈಸ್ ಅನ್ ಎಕ್ಸೆಪ್ಷನಲ್ ಇದ್ದೇ ಇರುತ್ತೆ. ಒಳ್ಳೆ ಅಧಿಕಾರಿಗಳು ಇರ್ತಾರೆ, ಭ್ರಷ್ಟರು ಇರ್ತಾರೆ ಅಂತ ಹೇಳ್ತಾ ಇರ್ತೀನಿ ನಾನು. ಸೊ ಶಾಮೀಲಾಗಿ ಅವರು ಏನು ಮಾಡ್ತಾರೆ, ಅಲ್ಲೇ ಸ್ಪಾಟಲ್ಲಿ FIR ಮಾಡಿ ಅರೆಸ್ಟ್ ಮಾಡ್ತಾರೆ. ಸೊ ಇಲ್ಲಿ ನಾವೇನು FIR ಆಗಬೇಕು, ಆದ್ರೇ ನಾನು 438 ಸ್ಯಾಂಕ್ಷನ್ ಮಾಡ್ತೇನೆ, ಮತ್ತು ಕಂಪ್ಲೇಂಟ್ ಆದ್ರೇ ನಾನು 438 ಕೊಡ್ತೇನೆ, ಬೇಲನ್ನು ಪಾಸ್ ಮಾಡ್ತೇನೆ ಎಂಬುವಂತಹ ಒಂದು ಧೋರಣೆಗಳು ಕೂಡ ನಡೀತಾ ಇದೆ. ಬಟ್ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲಿ 438 ಈ ಕಂಡೀಷನ್ ಇದೆ, FIR ಆಗಲೇಬೇಕು, ಪೊಲೀಸ್ ಕಂಪ್ಲೇಂಟ್ ಆಗಲೇಬೇಕು ಅನ್ನೋದು ಎಲ್ಲಿ ಕಂಡೀಷನ್ನಲ್ಲಿ ಇದೆ? ಯಾಕೆ ಕಾನೂನು ಹೇಳೋದು ಒಂದು, ಇಲ್ಲಿ ನಡೀತಾ ಇರೋದು ಒಂದು? ಯಾಕೆ ಒಬ್ಬ ವ್ಯಕ್ತಿ ತನಗೆ ಅನುಮಾನ ಇದೆ, ನನ್ನ ಮೇಲೆ ಫಾಲ್ಸ್ ಕಂಪ್ಲೇಂಟನ್ನು ಚಾರ್ಜ್ ಮಾಡ್ತಾರೆ, ಹಾಕಬಹುದು ಎಂಬುವಂತಹ ಸಂಶಯಗಳು ಇದೆ, ಬಿಕಾಸ್ ಆಫ್ ಸೋನ್ಸೋ ರೀಸನ್ ಅಂತ ಹೇಳಿ ಕೊಟ್ಟಾಗ ಯಾಕೆ ಅದನ್ನು ಕನ್ಸಿಡರೇಷನ್ನು ಮಾಡುತ್ತಾ ಇಲ್ಲ? ಯಾಕೆ ಇದನ್ನು ಕಂಪ್ಲೀಟಾಗಿ ಪೊಲೀಸವ್ರ ಕೈಗೆ ಕಂಟ್ರೋಲ್ ಬರೋ ಥರದಲ್ಲೇ ಯಾಕೆ ಜುಡಿಷಿಯಲ್ ಸಿಸ್ಟಮ್ಗಳು ಕೂಡ ಕೆಲವೊಮ್ಮೆ ನಡ್ಕೊಳ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಐ ಆಮ್ ಹಿಯರ್ ಬೈ ಜಸ್ಟ್ ಪುಟ್ಟಿಂಗ್ ಎ ರಿಕ್ವೆಸ್ಟ್ ಟು ದಿ ಹಾನರಬಲ್ ಜಡ್ಜಸ್ ಹಿಯರ್. ನಾನು ಕೇಳ್ಕೊಳ್ತಾ ಇದ್ದೀನಿ ಇಷ್ಟೇ, ನಾವು ಏನು ಮಾಡಬೇಕು, ನಮ್ಮ ಕ್ಲೈಂಟ್ಗಳಿಗೆ ನಾವು ಏನು ಹೇಳಬೇಕಾಗ್ತದೆ ಇಂತಹ ಸಂದರ್ಭಗಳಲ್ಲಿ? FIR ಆಗಲೇಬೇಕು, ಕಂಪ್ಲೇಂಟ್ ಆಗಲೇಬೇಕು ಅಂತ ಹೇಳಿಬಿಟ್ರೆ ಮತ್ತೆ ಅಪ್ರಹೆನ್ಸಿವ್ ಅನ್ನೋದು ಹೇಗೆ? ಕೆಲವೊಮ್ಮೆ ಪ್ರಾಕ್ಟಿಕಲ್ ಆಗಿ ಪೊಲೀಸ್ನವರು ಮಾಡ್ತಾ ಇರ್ತಕ್ಕಂತಹ ಒಂದು ಅಧಿಕಾರದ ದುರುಪಯೋಗಗಳು ಏನು? ಇಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು? ಈಗ ನೋಡಿ, ಉದಾಹರಣೆಗೆ ಯಾವುದೋ ಒಂದು ನನ್ನದೇ ಒಂದು ಪ್ರಕರಣದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಹುಡುಗಿ ಕಡೆಯವರು ವನಿತಾ ಸಹಾಯವಾಣಿಗೆ ಹೋಗಿದ್ದಾರೆ, ಅಲ್ಲಿ ಸುಳ್ಳು ಕಂಪ್ಲೇಂಟನ್ನು ಅಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾಯಿತು. ಅದಾದಮೇಲೆ ಒಂದು ಲೀಗಲ್ ನೋಟಿಸನ್ನು ನಾವು ಇಶ್ಯೂ ಮಾಡಿರ್ತೇನೆ, ಅದಕ್ಕೆ ಅವರು ರಿಪ್ಲೈ ಮಾಡ್ತಾರೆ ಅವರ ವಕೀಲರು. ಅದರಲ್ಲಿ ಹೇಳ್ತಾರೆ, ಸಾಕಷ್ಟು ಫಾಲ್ಸ್ ಎಲಿಗೇಷನ್ನ ಫ್ರೇಮ್ ಮಾಡಿ ಅದರಲ್ಲಿ ಹೇಳ್ತಾರೆ, ಐ ಹ್ಯಾವ್ ಆಲ್ರೆಡಿ ಟೇಕನ್ ದ ಡಿಫಮೇಷನ್ ಕೇಸ್ ಅಗೇನ್ಸ್ಟ್ ಯು ಆ್ಯಂಡ್ ಆಲ್ರೆಡಿ ಐ ಹ್ಯಾವ್ ಟೇಕನ್ ದ necessary legal action against you
ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಪೆಸಿಫಿಕ್ ಆಗಿ ಏನೋ ಅವರ ವಕೀಲರು ಅವರ ರಿಪ್ಲೈನಲ್ಲಿ ಹೇಳ್ತಾರೆ. Is it not enough to have an apprehensive, that he may be charged by false allegations or complaint? ಅರೆಸ್ಟ್ ಮಾಡ್ತಾರೆ ಅಂತ ಮತ್ತೆ ಫಾಲ್ಸ್ ಕಂಪ್ಲೇಂಟ್ ಆಗುತ್ತೆ, ನನ್ನ ವಿರುದ್ಧ ಅರೆಸ್ಟ್ ಮಾಡಬಹುದು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಇಸ್ ಇಟ್ ನಾಟ್ ಸಫಿಷಿಯಂಟ್ ಟು ದ ಕೋರ್ಟ್? ದೆನ್ ವಾಟ್ ಎಲ್ಸ್ ಈಸ್ ರಿಕ್ವೈರ್ಡ್? ಹಾಗಿದ್ರೆ ಕಂಪ್ಲೇಂಟು ಮಾಡಿದ್ರೆ ಓಕೆ, ಮಾಡ್ತೀನಿ, ಮಾಡೋದಿಲ್ಲ ಅಂತ ಹೇಳಿ ಸ್ಟೇಷನ್ಗೆ ಕರೆಸ್ಕೊಂಡು FIR ಸ್ಪಾಟಲ್ಲಿ ಮಾಡಿದ್ರೆ ಏನು ಮಾಡಬೇಕು? ಈ ಥರ ನಡೀತಾ ಇಲ್ವಾ? ಪ್ರಾಕ್ಟಿಕಲ್ ಆಗಿ ನಡೀತಾ ಇದೆ. ಸಾಕಷ್ಟು ಸ್ಟೇಷನ್ಗಳಲ್ಲಿ ಇದು ನಡೀತಾ ಇದೆ. ಯಾಕಂದರೆ ನೂರಾರು ಕರೆಗಳನ್ನು ನಾನು ರಿಸೀವ್ ಮಾಡಿದ್ದೇನೆ ಕಕ್ಷಿದಾರರುಗಳಿಂದ ಮತ್ತು ವೀಕ್ಷಕರುಗಳಿಂದ. ಏನೇನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿದೆ. ಸುಮ್ಮನೆ ಬ್ಲ್ಯಾಂಕೆಟ್ ಆಗಿ ನಾವು ಬೇಲ್ ಕೊಡಿ ಅಂತ ನಾವು ಹೇಳೋದಿಲ್ಲ. ಆದರೆ ಯಾವಾಗ ಸ್ಪೆಸಿಫಿಕ್ ಆಗಿ ಆಪೋಸಿಟ್ ಪಾರ್ಟಿ ಒಂದು ಪೊಲೀಸ್ ಸ್ಟೇಷನಿನ ಮೆಟ್ಟಿಲಿಗೆ ಹತ್ತಿರ್ತಾನೆ, ಇವತ್ತು ವನಿತಾ ಸಹಾಯವಾಣಿಗೆ ಹೋಗ್ತಾರೆ, ನಂತರ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಬಂದಿದೆಯಲ್ಲ ಮೈಂಡ್ಗೆ. ಮತ್ತು ನೋಟಿಸ್ ರಿಪ್ಲೈನಲ್ಲಿ ಹೇಳ್ತಾರೆ ಕ್ಲಿಯರ್ ಆಗಿ, ಕ್ರಿಮಿನಲ್ ಚಾರ್ಜಸ್ನ ನಿಮ್ಮ ವಿರುದ್ಧ ನಾನು ಆಲ್ರೆಡಿ ಕ್ರಮ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಅಂತ ಹೇಳಿದಾಗ ಅಪ್ರಹೆನ್ಸಿವ್ ಇಲ್ವಾ? ಈಸ್ ಇಟ್ ನಾಟ್ ಸಫಿಷಿಯೆಂಟ್? ಪೊಲೀಸ್ ಕಂಪ್ಲೇಂಟ್ ಆಗಲೇಬೇಕಾ? FIR ಆಗಲೇಬೇಕಾ? ಆ ರೀತಿಯಾಗಿ ಇದ್ದರೆ ನನಗೆ ದಯಮಾಡಿ ನಾನು ಕೂಡ ತಿಳ್ಕೊಳ್ಳೋಕ್ಕೆ ಬಯಸ್ತೇನೆ. ಐ ಆಲ್ವೇಸ್ ಥಿಂಕ್ ದ್ಯಾಟ್ ಐ ಆಮ್ ಎ ಲರ್ನರ್. ಲಾ ಈಸ್ ಇನ್ಫಿನೈಟ್. ಕಾನೂನು ಸಾಗರ ಇದ್ದ ಹಾಗೆ. ಆ ರೀತಿ ಏನಾದರೂ ಮ್ಯಾಂಡೇಟ್ರಿ ಪ್ರಾವಿಷನ್ ಇದ್ದರೆ, ಕಂಪ್ಲೇಂಟ್ ಆಗಲೇಬೇಕು, FIR ಆಗಲೇಬೇಕು ಅನ್ನೋದಿದ್ರೆ, ನನಗೆ ಯಾರಾದ್ರೂ ಆ ರೀತಿಯಾಗಿದ್ದರೆ ನನಗೆ ತಿಳಿಸಬಹುದು, ಕರೆ ಮಾಡಿ ತಿಳಿಸಬಹುದು ಅಂತ ಕೂಡ ಕೇಳ್ಕೊಳ್ತೇನೆ. ಹಾನರಬಲ್ ಜಡ್ಜಸ್ಗೆ ಇನ್ನೂ ಒಂದು ನಾನು ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡ್ತಾನೆ. ಮಾಡಿದಾಗ ಆತನಿಗೆ ನೀವು ಈ ಒಂದು 4 ಕ್ರೈಟೀರಿಯಾಗಳು ನಾನು ಈಗಾಗಲೇ ಏನು ಹೇಳಿದೆ ನೋಡಿ, ಇದಕ್ಕೆ ಮುಂಚೆ ಇನ್ನೂ ಒಂದು 3 ಕೇಸ್ಗಳನ್ನ ಹೇಳ್ಬಿಡ್ತೇನೆ. ಬಹಳ ಮುಖ್ಯವಾದದ್ದು ಅದೇನಪ್ಪ ಅಂತ ಹೇಳಿದ್ರೆ, ಗುರುಬಕ್ಷ ಕೇಸಲ್ಲಾಗಿರ್ಬೋದು, ಸಲಾಲುದ್ದೀನ್ ಆಗಿರ್ಬೋದು, ಅಥವಾ ಸಿದ್ದರಾಮ್ ಸತ್ಲಿಂಗಪ್ಪ ಕೇಸ್ ಆಗಿರ್ಬೋದು, ಅಥವಾ ಇತ್ತೀಚೆಗೆ ಆದಂತಹ ಸುಶಾಲ್ ಅಗರ್ವಾಲ್ ಕೇಸ್ ಆಗಿರಬಹುದು, ಕೊಳ್ಳೇಗೌಡ ಕೇಸ್ ಆಗಿರಬಹುದು. ಮತ್ತು ಈ ರೀತಿಯಾದಂತಹ ಕೆಲವು ಪ್ರಕರಣಗಳಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಹೇಳಲಾಗಿದೆ, ಬೆಳಕನ್ನು ಚೆಲ್ಲಲಾಗಿದೆ. ಮತ್ತು ಗುರುಬಕ್ಷ ಕೇಸಲ್ಲಿ ತುಂಬ ಇಟ್ಸ್ ಎ ಕೈಂಡ್ ಆಫ್ ಎ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್, ಅದನ್ನು ತಗೊಳ್ತಾರೆ. ಅದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಆಲ್ವೇಸ್ ಆಂಟಿಸಿಪೇಟರಿ ಬೇಲ್ 438 ಹ್ಯಾಸ್ ಟು ಬಿ ರೀಡ್, ದಟ್ FIR ಹ್ಯಾಸ್ ಟು ಬಿ ರೀಡ್ ಆರ್ ಇಟ್ ಹ್ಯಾಸ್ ಟು ಬಿ ರೀಡ್ ಇನ್ ದ ಬೆನಿಫಿಟ್ ಆಫ್ ಅಕ್ಯೂಸ್ಡ್. ಅಂದರೆ ಅಕ್ಯೂಸಿನ ಒಂದು ಬೆನಿಫಿಟ್ಗಾಗಿ ಅದನ್ನು ಓದಬೇಕಾಗ್ತದೆ. ಮತ್ತು ಒನ್ಸ್ ದ ಆಂಟಿಸಿಪೇಟರಿ ಬೇಲ್ ಇಸ್ ಗ್ರಾಂಟೆಡ್, ದ ಬೇಲ್ ಇಸ್ ಫಾರ್ ಎವರ್ ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಅಂದರೆ ಕೆಲವು ಸತಿ ಏನು ಹೇಳ್ತಾರೆ, ಸಲಾಲುದ್ದೀನ್ ಕೇಸಲ್ಲಿ ಹೇಳ್ತಾರೆ, ಇಲ್ಲ ಅದು ಆಂಟಿಸಿಪೇಟರಿ ಬೇಲ್ ಆದ್ರೂ ಮತ್ತೆ ಅದರಲ್ಲಿ ಟೈಮ್ ಲಿಮಿಟ್ ಹಾಕಬೇಕು, 15 ಡೇಸ್ಗೆ ಒಂದು ಸತಿ ರೆಗ್ಯುಲರ್ ಬೇಲ್ ತಗೊಳ್ಬೇಕು, ಈ ಥರದ್ದೆಲ್ಲ. ಬಟ್ ಆದರೆ ಅದು ತಪ್ಪು ಅಂತ ಹೇಳಿ ಸಿದ್ದರಾಮ ಸತ್ಲಿಂಗಪ್ಪ ಕೇಸಲ್ಲಿ ಕೂಡ ಅದನ್ನು ಹೇಳಲಾಗಿದೆ, ನೋ ಟೈಮ್ ಲಿಮಿಟ್ ಟಿಲ್ ದ ಕಂಪ್ಲೀಷನ್ ಆಫ್ ಟ್ರಯಲ್ ಅಂತ. ಸದ್ಯಕ್ಕೆ ಇದು ಅಲ್ಲಿದೆ, ಇನ್ನೂ ಕೂಡ ಅದು ಚರ್ಚೆಯಲ್ಲಿ ಇರೋದ್ರಿಂದ ಈಗ ಇರುವ ಒಂದು ಕಾನೂನಿನ ಪ್ರಕಾರ ಒನ್ಸ್ ದ ಬೇಲ್ ಈಸ್ ಗ್ರಾಂಟೆಡ್, ದ ಬೇಲ್ ಈಸ್ ಫಾರ್ ಎವರ್ ಅನ್ನೋದನ್ನು ಸದ್ಯಕ್ಕೆ ನಾವು ತಿಳ್ಕೊಳ್ಳೋಣ. ಆ ಒಂದು ರೀತಿಯಲ್ಲಿ ಇಂಡೆಂಟಿನಲ್ಲಿ ಹೋಗೋಣ. ಮತ್ತು ಕಾಂಟ್ ಪುಟ್ ಎ ಕಂಡೀಷನ್ಸ್ ಟು ಗೆಟ್ ರೆಗ್ಯುಲರ್ ಬೇಲ್, ಇದನ್ನು ಕ್ಲಿಯರ್ ಆಗಿ ಹೇಳಲಾಗಿದೆ. ದಲ್ವೀರ್ ಭಂಡಾರಿ ಜುಡಿಷಿಯಲ್ ಜಸ್ಟಿಸ್ ದಲ್ವೀರ್ ಭಂಡಾರಿ ಅವರು ಕೂಡ ಇದನ್ನು ಹೇಳಿದ್ದಾರೆ. ಸೊ ಇದಿಷ್ಟನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಈಗಿದ್ದಾಗ ಕಾನೂನು ಹೀಗೆ ಹೇಳ್ತಾ ಇದೆ, ಐದರ್ ಯು ಕ್ಯಾನ್ ರಿಜೆಕ್ಟ್ ದ ಅಪ್ಲಿಕೇಶನ್, ಫೋರ್ತ್ವಿತ್ ಯು ಹ್ಯಾವ್ ಟು ಗ್ರಾಂಟ್ ದ ಇಂಟ್ರಿಮ್ ಬೇಲ್ ಅಂತ ಹೇಳಿದ ಮೇಲೆ, ನೀವು ಇಫ್ ಯು ವಾಂಟ್ ಟು ಪೋಸ್ಟ್ ಇಟ್ ಫಾರ್ ಆಫ್ಟರ್ 15 ಡೇಸ್ ಫಾರ್ ಫೈಲಿಂಗ್ ಎನ್ ಅಬ್ಜೆಕ್ಷನ್ ಮಾಡಲಿಕ್ಕೆ 15 ದಿವಸಕ್ಕೆ ನೀವು ಪೋಸ್ಟ್ ಮಾಡಿದ್ರೆ ಅಲ್ಲಿಗೆ ಏನು ಅರ್ಥ? ಇಂಟ್ರಿಮ್ ಬೇಲ್ ಆದರೂ ನೀವು ಕೊಡಲೇಬೇಕು. ಐದರ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಆರ್ ರಿಜೆಕ್ಟ್, ಆರ್ ಎಲ್ಸ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಆರ್ ಗ್ರ್ಯಾಂಟ್ ದ ಇಂಟ್ರಿಮ್ ಬೇಲ್. ಇದು ಎರಡನ್ನೂ ಮಾಡದೆ, ಇಂಟ್ರಿಮ್ ಬೇಲ್ ಕೊಡದೆ, ನೀವು ರಿಜೆಕ್ಟು ಕೂಡ ಮಾಡದೆ 15 ಡೇಸಿಗೆ ಪೋಸ್ಟ್ ಮಾಡಿಕೊಳ್ಳೇಬಾರ್ದು ಅನ್ನೋದನ್ನು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಅಂದರೆ
ದೇರ್ ಇಸ್ ನೋ ಲಿವರೇಜ್ ಅಂತ, ದೇರ್ ಇಸ್ ನೋ ಶುಡ್ ನಾಟ್ ಪೋಸ್ಟ್ ಆಫ್ಟರ್ 15 days. Once the prima facie satisfies those areas, no leverage, liberty to simply post it for after 15 days ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಕಾನೂನಿಗೆ ಹೇಳ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು. ನೋಡಿ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಂದಿಲ್ಲ, ದೇರ್ ಇಸ್ ನೋ ಕ್ರಿಮಿನಲ್ ಆಂಟಿಸಿಡೆಂಟ್ಸ್, ನೋ ಪ್ರೀವಿಯಸ್ ಕನ್ವಿಕ್ಷನ್, ಯಾವುದೇ ರೀತಿಯ ಸಂಜ್ಞೆಯ ಅಪರಾಧಗಳಿಂದ ಆತನಿಗೆ ಜೈಲು ಶಿಕ್ಷೆ ಆಗಿಲ್ಲ, ಮತ್ತು ಈತ ಇನ್ನೋಸೆಂಟು, ಒಳ್ಳೆ ಸುಸಂಸ್ಕೃತ ಕುಟುಂಬದಲ್ಲಿ ಬಂದಿದ್ದಾನೆ ಎಂಬುವಂತಹ ಒಂದು ಹಿನ್ನೆಲೆ ಕೊಟ್ಟರೆ, ಈ ಒಂದು ಪ್ರೈಮಾ ಫೇಸಿ ಮೇಲೆ ಇದ್ದಾಗ ಇಟ್ ಶುಡ್ ನಾಟ್ ರಿಜೆಕ್ಟ್. ಮತ್ತು ಈ ರೀತಿಯಾಗಿ ಸುಮ್ಮನೆ ಸುಮ್ಮನೆ ರಿಜೆಕ್ಟನ್ನು ಮಾಡಿಬಿಡೋದ್ರಿಂದ ಯಾರಿಗೆ ಏನು ಪ್ರಯೋಜನ ಆಗ್ತದೆ ಅದನ್ನು ತಿಳ್ಕೊಳ್ಬೇಕು. ಅದೇ ಒಬ್ಬ ವ್ಯಕ್ತಿ ಬೇಲ್ ಬೇಕು ಅಂತ ಕೇಳ್ತಾ ಇದ್ದಾನೆ ಅಂತಂದಾಗ, ಇಷ್ಟು ಕ್ರೈಟೀರಿಯಾಗಳಿದ್ದಾಗ ಪ್ರೈಮಾ ಫೇಸಿ ಒಪಿನಿಯನ್ನ ಫ್ರೇಮ್ ಮಾಡಿಕೊಂಡು ಅದ್ರ ಮೇಲೆ ಅಕ್ಸೆಪ್ಟ್ ಮಾಡ್ಕೋಬೇಕಾಗ್ತದೆ, ಇಂಟರ್ ಬೇಲ್ನ ಕೊಡಲೇಬೇಕಾಗ್ತದೆ. ಇಲ್ಲ ಇದನ್ನು ಕೊಡದೇನೆ ನೀವು ಆಫ್ಟರ್ 15 days ಅಂತ ನೀವು ಪೋಸ್ಟ್ ಮಾಡಿಬಿಟ್ರೆ ಏನಾಗುತ್ತೆ, ಕೋರ್ಟೇನೆ ಆರೋಪಿಗಳು ಪ್ರಾಸಿಕ್ಯೂಷನ್ಗೆ ಬರದೇ ಇರೋ ಥರದಲ್ಲಿ ಒನ್ಸ್ ನಾನು ಆಂಟಿಸಿಪೇಟರಿ ಬೇಲ್ಗೆ ಹಾಕ್ಕೊಂಡಿದ್ದೀನಿ ಅಂತೇಳಿ ಅವರು ಅಬ್ಸ್ಕ್ಯಾಂಡ್ ಆಗಿ ತಲೆಮರೆಸ್ಕೊಂಡು ಅವರು ಇದು ಬಿಡ್ತಾರೆ, ಅವರು ಪ್ರಾಸಿಕ್ಯೂಷನ್ಗೆ ಬರೋದಿಲ್ಲ. ಮತ್ತು ಸಾಕ್ಷಿಗಳು ನಾಶ ಆಗಲಿಕ್ಕೆ ಸಾಕಷ್ಟು ಅವಕಾಶಗಳು ಇದರಿಂದ ಸಾಧ್ಯವಾಗಬಹುದು ಎಂಬುವಂತಹ ಚಿಂತನೆಯನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಉದಾಹರಣೆಗೆ ನೋಡಿ, ಇಂತಹ ಒಂದು ಸಂದರ್ಭಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ರೇಪ್ ಕೇಸ್ ಆಗಿದೆ ಅಂತ ಇಟ್ಕೊಳ್ಳೋಣ. ರೇಪ್ ಆದಾಗ ವ್ಯಕ್ತಿ ಅವರು ಆಂಟಿಸಿಪೇಟರಿ ಬೇಲ್ಗೆ ಹಾಕಿದ್ರು, ಇಂಟ್ರಿಮ್ ಬೇಲ್ ಆದರೆ ಪರ್ಸನ್ ಈಸ್ ಅವೈಲಬಲ್. ನೀವು ಇಂಟ್ರಿಮ್ ಬೇಲ್ ಕೊಡಲಿಲ್ಲ ಅಂತಂದಾಗ ಅವನೇನು ಮಾಡ್ತಾನೆ, ಅಬ್ಸ್ಕ್ಯಾಂಡ್ ಆಗ್ಬಿಡ್ತಾನೆ, ಬೇಲ್ ಸಿಗೋವರೆಗೂ ಏನು ಇದು ಮಾಡಲ್ಲ ಅಂತೇಳಿ ಹೊರಟೋಗ್ಬಿಟ್ರೆ ಅವನು ಮತ್ತೆ ಅಲ್ಲಿ ಸಾಕ್ಷಿಗಳ ನಾಶ ಆಗ್ತದೆ. ಆ ಒಂದು ರೇಪ್ ಆದಾಗ ಒಂದು ಸಿಮೆನ್ಸ್ ಆಗ್ಬೋದು, ಕೂದಲಾಗ್ಬೋದು, ಮತ್ತು ಇನ್ನೇನು ಒಂದು ಪ್ರೈಮರಿ ಎವಿಡೆನ್ಸಸ್ಗಳು, ಫಸ್ಟ್ ಎವಿಡೆನ್ಸ್ ಅಂತ ನಾವೇನು ಕರಿತೇವೆ, ಅದು ನಾಶ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇದಕ್ಕೆ ಕೋರ್ಟು ಕೂಡ ಕಾಂಟ್ರಿಬ್ಯೂಷನ್ ಮಾಡ್ದಂಗೆ ಆಗುತ್ತೆ ಎಂಬುವಂತಹ ಚಿಂತನೆಯನ್ನು, ನನ್ನ ಅಭಿಪ್ರಾಯವನ್ನು ಇಲ್ಲಿ ಬಿತ್ತಾ ಇದ್ದೇನೆ. ಆದ್ದರಿಂದ ಇದು ಆಗುವುದು ಬೇಡ ಎಂಬುವಂತಹ ಒಂದು ಚಿಂತನೆಗಳು. ಸಾಕಷ್ಟು ಪೋರ್ಷನ್ಸನ್ನ ಅಥವಾ ವಿಚಾರವನ್ನು ನಾನು ಕವರ್ ಮಾಡಿದ್ದೀನಿ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಯಾವುದೇ ಒಂದು ಆರೋಪಗಳಿರ್ಬೋದು, ಅದು ಬೇಲ್ ಕೊಡೋದ್ರಿಂದ ಕಂಪ್ಲೇಂಟು ಯಾರೂ ಮಾಡಿರೋದಿಲ್ಲ. ಅಂದರೆ ಒಂದು ಸಿಂಪಲ್ ಲಾಜಿಕ್ ನಂದು ಇಷ್ಟೇ, ಈಗ ಕಂಪ್ಲೇಂಟ್ ಕೊಟ್ಟಿಲ್ಲ, FIR ಹಾಕಿಲ್ಲ ಅಂದರೆ ಇವನಿಗೆ ಬೇಲ್ ಕೊಡೋದ್ರಿಂದ ಅವನಿಗೇನು ಸಮಸ್ಯೆ ಇಲ್ಲ, ಆತನಿಗೇನು ಸಮಸ್ಯೆ ಆಗೋದಿಲ್ಲ. ಆದರೆ ಈತನಿಗೆ ಇದು ಕೆಲವು ಡಿಪಾರ್ಟ್ಮೆಂಟಿನ ಒಂದು ಅಧಿಕಾರದ ಒಂದು ದುರುಪಯೋಗ ಅಂತ ನಾವೇನು ಕರಿತೇವೆ, ಅದನ್ನು ಮಾಡಿಕೊಂಡು ವ್ಯಕ್ತಿ ಆಂಟಿಸಿಪೇಟರಿ ಬೇಲ್ ಅಪ್ಲೈ ಮಾಡಿದಾಗ ನೀವು ಅದನ್ನು ರಿಜೆಕ್ಟ್ ಮಾಡಿಬಿಟ್ಟು ಅಥವಾ ಪೊಲೀಸ್ನವ್ರು ಕರೆದು ಅಲ್ಲೇ ಕೂರಿಸಿ FIRನ ಮಾಡಿದಾಗ ಏನು ಮಾಡಬೇಕು? ಸೊ ಈ ರೀತಿಯಾದಂತಹ ಸಂದರ್ಭಗಳು ಇರುತ್ತೆ. ಕಾನೂನು ಒಂದು ಹೇಳುತ್ತೆ, ಆದರೆ ಪ್ರಾಕ್ಟಿಕಲ್ ಆಗಿ ಅದು ಇಂಪ್ಲಿಕೇಶನ್ಸ್ ಆಗ್ತಾ ಇದೆ ಅನ್ನೋದನ್ನು ಬಹಳವಾಗಿ ನಾವು ನೋಡಬೇಕಾಗ್ತದೆ, ಗಮನಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ನಾನು ಕೆಲವು ವಿಚಾರನ ಗಮನಕ್ಕೆ ತರ್ತೇನೆ. ಪೊಲೀಸ್ ಸ್ಟೇಷನ್ನಲ್ಲಿ ಕಾನೂನು ಹೇಳ್ಬಿಟ್ಟಿದೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, CCTV ಇರಬೇಕು, 6 ತಿಂಗಳು ಡಿಲೀಟ್ ಆಗಬಾರ್ದು, ವಿತ್ ಆಡಿಯೋ ಇರಬೇಕು, ಎಲ್ಲ ಹೇಳಿದೆ. ಆದರೆ ಎಲ್ಲಿ ಫಾಲೋ ಆಗ್ತಾ ಇದೆ? ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಎಲ್ಲ ಆಗಿದೆ. ಫರ್ಗೆಟ್ ಅಬೌಟ್ ದ್ಯಾಟ್. ಯಾರು ಕೂಡ ಮೊಬೈಲ್ಗಳನ್ನು ಕ್ಯಾರಿ ಮಾಡೋಂಗಿಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ. ಎಷ್ಟೊಂದು ಅಟ್ರಾಸಿಟಿ ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿದೆ. ನನ್ನ ಕ್ಲೈಂಟ್ಗಳ ಮೇಲೆ ನಡೆದಿದೆ. ಮೊನ್ನೆ ಯಾವುದೋ ಒಂದು KR ಪುರಂ ಸ್ಟೇಷನ್ಗಳಿಗೆ ಹೋದಾಗ ಅಲ್ಲಿ ಅಟ್ರಾಸಿಟಿ ನಡೆದಿದೆ, ವಕೀಲರ ಮೇಲೆ ದೌರ್ಜನ್ಯ ಆಗಿದೆ. ಈ ಆದಾಗ ಕಾನೂನೇ ಒಂದು ಹೇಳುತ್ತೆ, ಅಲ್ಲಿ ನಡೀತಾ ಇರೋದೇ ಒಂದು. ಅಂದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕ್ಯಾರಿ ಅನ್ನೋದು ಇಲ್ವಾ? ಅಂದರೆ ಡಿಪಾರ್ಟ್ಮೆಂಟಲ್ಲಿ ಸರ್ವಾಧಿಕಾರತ್ವನ, ಒಬ್ಬ ಜುಡಿಷಿಯಲ್ ಆಫೀಸರ್ಗೆ ಬೆಲೆ ಇಲ್ವಾ ಒಂದು ಸ್ಟೇಷನ್ಗೆ ಹೋದಾಗ? ಕಾನೂನೇ ಒಂದು ಹೇಳುತ್ತೆ, ಅಲ್ಲಿ ಪ್ರಾಕ್ಟಿಕಲ್ ಆಗಿ ನಡೀತಾ ಇರೋದ ಬೇರೆ. ಕಂಪ್ಲೇಂಟ್ ಕೊಡೋಕ್ಕೆ ಹೋದವನನ್ನೇ ಕೂರಿಸ್ಕೊಂಡು ಆತನನ್ನು ಹೊರಗಡೆ ಬಿಡದೆ ಆತನ ಮೇಲೆ ದೌರ್ಜನ್ಯ ಮಾಡಿ ಯಾರು ಅಕ್ಯೂಸ್ಡ್ ಆಗಿರ್ತಾರೋ ಅವ್ರುಗಳನ್ನ ಕರೆಸಿ ಕೂರಿಸ್ಕೊಂಡು ಪಂಚಾಯತಿಗಳನ್ನ ಮಾಡಿಕೊಂಡು ರಾಜಕೀಯಗಳನ್ನ ಮಾಡಿಕೊಂಡು ಅಲ್ಲಿ ಅನಂತರ ಎಷ್ಟು ಗಂಟೆಗಳ ನಂತರ ಫಸ್ಟ್ ಅವ್ರ ಕೇಸನ್ನು ತಗೊಂಡು ಕಂಪ್ಲೇಂಟ್ ಕೊಡೋಕೆ ಹೋದವ್ರ ಮೇಲೆ FIR ಮಾಡಿ ಒಳಗಡೆ ಕಳಿಸ್ತಾರೆ. ಇದೆಲ್ಲ ಕೋರ್ಟಿನ ಗಮನಕ್ಕೆ ಬಂದಿಲ್ವಾ? ಖಂಡಿತ ಬಂದಿರುತ್ತೆ. ಆದ್ದರಿಂದ ಬೇಲ್ ಇಸ್ ಎ ಗ್ರಾಂಟ್. ಬೇಲ್ ಒಬ್ಬ ಮನುಷ್ಯನ ಸ್ವಾತಂತ್ರ್ಯವನ್ನು ಸುಖ ಸುಮ್ಮನೆ ಕಿತ್ಕೊಳ್ಳೋದು ಬೇಡ. ಹಾಗಂತ
ಯಾವುದೇ ಒಬ್ಬ ವ್ಯಕ್ತಿ ಬಂದು ಕೇಳಿದ ತಕ್ಷಣ ಬ್ಲ್ಯಾಂಕೆಟಾಗಿ ಕೊಡಿ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ. ಆದರೆ ಈಗಾಗಲೇ ನಾನು 4 ಇಂಗ್ರೀಡಿಯೆಂಟ್ಸ್ಗಳನ್ನ ಹೇಳಿದೆ. ನಾನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಆತನಿಂದ ಸಮಾಜಕ್ಕೆ ಯಾವುದೇ ಘಾತಕ ಕೃತ್ಯ ನಡೆಯೋದಿಲ್ಲ, ಆ ಒಂದು ಪನಿಷ್ಮೆಂಟನ್ನು ಆತ ಯಾವತ್ತೂ ಮಾಡಿಕೊಂಡಿಲ್ಲ, ಅಂದರೆ ಅದಕ್ಕೆ ಗುರಿಯಾಗಿಲ್ಲ, ಆತ ಇನ್ನೂಸೆಂಟ್ ಇದ್ದಾನೆ. ಇಷ್ಟಿದ್ರೆ ಒಬ್ಬ ವ್ಯಕ್ತಿಗೆ ಬೇಲ್ ಕೊಡೋದ್ರಿಂದ ಐ ಡೋಂಟ್ ಥಿಂಕ್ ಸೊ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಅದರಿಂದ ನೀವೇನೇ ಒಬ್ಬ ವ್ಯಕ್ತಿಗೆ ಒಂದು ಡಿಪಾರ್ಟ್ಮೆಂಟಿಗೆ ಇಲ್ಲ ಸಲ್ಲದ ಪವರ್ಗಳನ್ನು ನೀಡ್ತಾ ಇದ್ದೀರಾ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಐ ಡೋಂಟ್ ನೋ ಹೌ ಫಾರ್ is it right, but what I have been observing for several months, I just brought to the notice of the public. ಸಾರ್ವಜನಿಕರ ಗಮನಕ್ಕೆ ನಾನು ಇದನ್ನು ತಂದಿದ್ದೇನೆ. ಇದರ ಬಗ್ಗೆ ಬಹಳ ಮಾತಾಡಬೇಕು ಅಂತ ಬಯಸ್ತಾ ಇದ್ದೇನೆ, ಆದರೆ ಇವತ್ತಿಗೆ ಎಷ್ಟು ಸಾಕು, ವಿಡಿಯೋ ತುಂಬ ಲೆಂತ್ ಆಗುತ್ತೆ ಎಂಬುವಂತಹ ಕಾರಣಕ್ಕಾಗಿ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮೊಟಕುಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.